ಅಷ್ಟರೊಳಗೆ ಮಾಯ ಆದ್ರಂತ. ಮತ್ತೆ ಆ ಸದ್ಗುರುನಾಥರು ಆ ಗೋಧಿ ಮಂಡಲಕ್ಕೆ ಹತ್ತಿರುವ ಬೆಂಕಿಯನ್ನ ಆರಿಸಿ ಮಾಯ ಆದ್ರಂತ. ಅದನ್ನ ನೋಡಿ ಜನರು ಆಶ್ಚರ್ಯಪಟ್ರಂತ. ಮೂರು ಲೋಕದಳು ಗುರುವೇ ಅಧಿಕ ಅವರ ಬಲವೇ ಬಲ ಎಂದು ಕೊಂಡಾಡಿದರು. ಭಕ್ತ ರಕ್ಷಕ, ಎಲ್ಲ ಭಕ್ತರನ್ನ ರಕ್ಷಣೆ ಮಾಡುವ ಆ ಭಕ್ತ ರಕ್ಷಕ ರೋಣಪುರದ ಜನರಿಗೆ ಸಂತೋಷಪಡಿಸಿ ಅಲ್ಲಿಂದ ನಾಗನೂರಕ್ಕೆ ಬಂದ್ರಂತ. ಎಲ್ಲೇ ಆ ನಾಗನೂರಿಗೆ ಗುರು ಪುಂಗವರೇ ಗೋಧಿ ಮಂಡಲದ ಮಹಿಮೆಯನ್ನ ಹೇಳಿ ಜೈ ಬಂದ್ರು. ಆ ನಾಗನೂರಿಗೆ ಬಂದ ತಕ್ಷಣ, ಹೇ ಸದ್ಗುರುನಾಥನ ಭಕ್ತಳಾದ ಆ ಸಂಕಮ್ಮನ ಫಲದಲ್ಲಿರುವ ಆ ಗೋಧಿ ಮಂಡಲಕ್ಕೆ ಬೆಂಕಿ ಹತ್ತಿದ್ದನ್ನ ಆರಿಸಿದ ಹೇ ಸದ್ಗುರುನಾಥನೇ, ಸ್ವತಃ ನೀನೇನ್ ಮಾಡಿದಿ? ನಿನ್ನ ಬಟ್ಟೆಯನ್ನ ಹೊತ್ತಿರುವ ಆ ಬಟ್ಟೆಯಿಂದ ಬಡೆದು ಆ ಬೆಂಕಿಯನ್ನ ಆರಿಸಿದಿರಿ ಅಂತೇಳಿ ಜೇಕಾರವನ್ನ ಮಾಡಿದ್ರಂತ ಭಕ್ತರು. ಅವರು ಹೇಳುವುದನ್ನ ತಿಳಿದು, ಮಕ್ಕಳೇ, ಸುಡಗಾಡ ಸಿದ್ಧರಂತೆ ಸಿದ್ಧಿಗಳು ಆತ್ಮಜ್ಞಾನಿಗಳು ಮೆಚ್ಚರಪ್ಪ. ಸುಡಗಾಡ ಸಿದ್ಧರಂತದರಲ್ಲ, ಕಲ್ಲುಗಳನ್ನ ನುಂಗಿ ಜಾದು ಮಾಡಿ ಆ ಜೋಳಿಗೆ ಎಲ್ಲಿ ಮುಟ್ಟದ ಕುಯ್ ಕುಯ್ ಅಂತಿರ್ತಾರಲ್ಲ, ಅಂತ ಸಿದ್ಧರು ಇವರಲ್ಲ ಆತ್ಮಜ್ಞಾನಿಗಳು ಅಂತೇಳಿ ಮೆಚ್ಚರು. ತೋರದಡಗದ ಪರಶಿವನ ಇರುವ ಪಡೆದು ಸುಖಿಯಾಗುವುದು ಮಾನವನ ಲಕ್ಷಣ. ಈ ಜನ್ಮ ಇದು ಸಿಕ್ಕಾಗ ಇದನ್ನ ನಾವು ಯಾವುದಕ್ಕಾಗಿ ಜೀವನ ಮಾಡಬೇಕು ಅಂಥೇಳಿ ಯಾವಾಗಲೂ ಬಿಡದೆ ಮಾಡಿದ ಸದ್ಧರ್ಮಗಳಿಗೆ ಸಿದ್ಧಿಗಳು ತಾವಾಗ್ತವ. ನಾವು ಪ್ರಯತ್ನ ಮಾಡಿಕೊಂಡು ಆ ಸಿದ್ಧಿಗಳನ್ನ ಪಡೆಯುವ ಅವಶ್ಯಕತೆ ಜೀವನದಲ್ಲಿ ಇಲ್ಲ. ನಾವು ಆ ಸದ್ಧರ್ಮಗಳನ್ನ ಸತ್ಕರ್ಮಗಳನ್ನ ನಾವು ಆಚರಿಸ್ತಾ ಇದ್ದೀವಿ ಅಂದ್ರ ಆ ಸಿದ್ಧಿಗಳು ತಾವೇ ಆಗ್ತಾವಂತೇಳಿ ಆ ಸದ್ಗುರುನಾಥರು ಹೇಳಿದ್ರಂತ. ಯಾರಿಗೆ? ಆ ನಾಗನೂರಿನ ಸದ್ಭಕ್ತರಿಗೆ. ಅಸಮ ಶ್ರುತಿಸಾರ ಭಕ್ತರಿಗೆ ಬೋಧಿಸಿ ಬಸವರಡ್ಡಿ ಶ್ರೀ ಸದ್ಗುರು ಕೃಪೆ ಪಡೆದು ಲೇಷನೆ ಗೈದ ಶ್ರೀ ಲಕ್ಷ್ಮೀ ದೇವಿ ದರ್ಶನ ಕೊಟ್ಟು ಹಸನ್ಮುಖದೆ ಬಾಗಿಲವನ್ನು ತೆರೆದರು. ಸರ್ವಜ್ಞ ಸರ್ವವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞ ಸರ್ವವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮಃ ನಮಸ್ತುತೆ. ಸರ್ವ ಜ್ಞಾನಗಳಿಂದ ಕೂಡಿದ ಯಾರು ಆ ಜ್ಞಾನದಿಂದ ಕೂಡಿ ಸರ್ವ ಭಕ್ತರಿಗೆ ಬೇಡಿದ ವರಗಳನ್ನ ಕೊಡುವ ಆ ಸದ್ಭಕ್ತರು ಏನನ್ನ ಬೇಡ್ತಾರಲ್ಲ ಕೊಡುವಂತ ಸಾಮರ್ಥ್ಯ ಆ ಸದ್ಗುರುವಿನಾಥನಲ್ಲಿ ಎಲ್ಲಗಿದೆ. ದೃಷ್ಟ ಫಲವನ್ನ ಕೊಡುವ ಶಕ್ತಿ ಸಾಮರ್ಥ್ಯವೂ ಇದೆ, ಅದೃಷ್ಟ ಫಲವನ್ನ ಕೊಡುವ ಶಕ್ತಿ ಸೋಡೋ ಸಾಮರ್ಥ್ಯ ಆ ಸದ್ಗುರುನಾಥನಲ್ಲಿ. ಬೇಡಿದ ವರಗಳನ್ನ ಕೊಡುವ ಸರ್ವ ಪಾಪಿಗಳನ್ನ ನಾಶ ಮಾಡಿದ ಹೇ ಜಗನ್ಮಾತೆ ದೇವಿಯೇ ಮಹಾಲಕ್ಷ್ಮಿ ತಾಯಿಯೇ, ನಿನಗೆ ನನ್ನ ನಮಸ್ಕಾರಗಳನ್ನ ಮಾಡಿ ಸ್ತೋತ್ರ ಮಾಡುವೆ ಅಂತ ಬೇಡ್ಕೊಂತ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರ ಪೂಜೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವ ಸಿದ್ಧಿಗಳನ್ನ ಪರಿಶುದ್ಧ ಬುದ್ಧಿಯಿಂದ ಕೊಡುವಂಥವಳಾದ ನೀನು ಪ್ರಕಾಶಮಾನಳಾಗಿರುವೆ. ಜಗನ್ಮಾತೆ ನೀ ಹೆಂಗದೆ? ನೀನು ಪರಿಶುದ್ಧಳು, ನಿರ್ಮಲಳು. ನನಗೂ ಕೂಡ ನಿನ್ನ ಪ್ರಾರ್ಥನೆಯನ್ನ ಮಾಡಿದಾಗ ನೀನು ನನ್ನ ಮನಸ್ಸನ್ನ ಸರ್ವ ಸಿದ್ಧಿಗಳನ್ನ ಆ ಬುದ್ಧಿಯನ್ನ ಪರಿಶುದ್ಧವನ್ನಾಗಿ ಮಾಡಿ ನಾನು ಏನು ಬೇಡುತ್ತೇನಲ್ಲ ಬೇಡಿದ್ದನ್ನ ಕೊಡುವಂತ ಸಾಮರ್ಥ್ಯ
ನಿನ್ನಲ್ಲಿದೆ. ನೀ ಹೆಂಗದೆ? ಪ್ರಕಾಶಮಾನಳಾಗಿರುವೆ ನೀನು ತಾಯಿಯೇ. ಭಕ್ತರಿಗೆ ಮುಕ್ತಿಯನ್ನ ಕೊಡುವ ಮಾತೆ ನೀನು. ನೀ ಹೆಂಗದೆ? ಭಕ್ತರಿಗೆ, ನಿನ್ನನ್ನ ನಂಬಿದ ಭಕ್ತರಿಗೆ ಎಂದೆಂದು ಕೈ ಬಿಡಲಾರದಂತ ಹೇ ಜಗನ್ಮಾತೆ. ನೀನು ಮಂತ್ರ ಸ್ವರೂಪಳಾದ ನೀನು ಪವಿತ್ರ ಸ್ವರೂಪಳು. ಯಾವಾಗಲೂ ನೀನು ಸ್ವಯಂ ಪ್ರಕಾಶಳಾಗಿರುವೆ ತಾಯಿಯೇ. ನಾವೇನ್ ತಿಳ್ಕೊಂಡೇವಿ? ಜಗನ್ಮಾತೆ ಬೇರೆ, ಸದ್ಗುರುನಾಥ ಬೇರೆ, ಪರಮಾತ್ಮ ಬೇರೆ ಅಂತ ತಿಳ್ಕೊಂಡೇವಲ್ಲ. ಯಾವುದು ಬೇರೆ ಅಲ್ಲ, ಎಲ್ಲವೂ ಒಂದೇ. ನಾಮರೂಪ ಬೇರೆ ಆಗಿರಬಹುದು, ಹಲವು ನಾಮಗಳು ಆ ಪರಮಾತ್ಮ ಸ್ವರೂಪ, ಜಗನ್ಮಾತೆ ಸ್ವರೂಪ, ಬ್ರಹ್ಮ ಸ್ವರೂಪ ಎಲ್ಲವೂ ಒಂದೇ. ವೇದಾಂತ ಸಿದ್ಧಾಂತ ಸಾರವನು ಸುರಕೋಡ ಗ್ರಾಮದ ಭಕ್ತರಿಗೆ ಉಪದೇಶಗೈದು ಏನ್ ಮಾಡ್ತಿದ್ರು ಅವರು? ವೇದದ ಅಂತ್ಯ ಭಾಗವಾದ ಹಂತ ಸಿದ್ಧಾಂತ ಸಾರವನ್ನ ಸುರಕೋಡ ಗ್ರಾಮದ ಭಕ್ತರಿಗೆ ಉಪದೇಶ ಮಾಡ್ತಿದ್ರು. ಶರಣರಿಗೆ ಆನಂದವನ್ನುಂಟು ನೀಡಿರುವ ಶ್ರೀ ಗುರು ಶಿವಾನಂದರನ್ನ ಮನತುಂಬಿ ನಾನು ಹಾಡುವೆ ಅಂತೇಳಿ ಆ ಗ್ರಂಥಕಾರರು ಬೇಡ್ಕೊಳ್ತಾರೆ. ನೀರ ಗುರುಳೆಯಂತೆ ತೋರಿ ನಾಶವಾಗುವ ದೇಹ ರೋಗಗಳ ಆಗರವಾಗಿ. ಈ ದೇಹ ಏನಿದೆ ಇದು ನೀರ ಮೇಲಿನ ಗುರುಳಿ, ನಿಜವಲ್ಲೂ ಹರಿ ಅಂತ ಕೂಡ ಹೇಳರಲ್ಲ, ಅದರಂತೆ ಇದು ಗಾಳಿಗಿಟ್ಟ ದೀಪದಂತೆ. ಈ ಶರೀರ ಯಾವಾಗ ಬಿದ್ದೋಗ್ತದೋ ಗೊತ್ತಿಲ್ಲ. ಇರುವುದರೊಳಗಾಗಿ ನಾವೇನ್ ಮಾಡ್ಬೇಕಾಗೈತಿ? ಆ ಸದ್ಗುರುಗಳ ಮುಖಾಂತರವಾಗಿ ಆ ಸದ್ಗುರುನಾಥನಿಗೆ ಶರಣಾಗತರಾಗಿ ನಾವು ಈ ಮಾನವ ಜನ್ಮಕ್ಕೆ ಬಂದಾಗ ಏನನ್ನ ಮಾಡಿಕೊಳ್ಳಬೇಕು, ಏನನ್ನ ನಾವು ಅರಿತುಕೊಳ್ಳಬೇಕು, ಯಾವ ಸ್ಥಿತಿಗೆ ಹೋಗಬೇಕು ಅನ್ನೋದನ್ನ ನಾವು ಸಾರಾಸಾರವಾಗಿ ವಿಚಾರ ಮಾಡಬೇಕಂತ ಎಲ್ಲರೂ. ಅದಕ್ಕಂತಾರ ಅವರು, ನೀರ ಗುರುಳೆಯಂತೆ ನಾಶವಾಗುವ ದೇಹ ರೋಗಗಳ ಆಗರವಾಗಿ, ದುಃಖದ ಸಾಗರವಾಗಿ. ರೋಗದ ಆಗರ, ದುಃಖದ ಸಾಗರ ಅಂತ ಇದು. ಯಾಕಂದ್ರೆ ಈ ದೇಹದಲ್ಲಿ ಯಾವ ವ್ಯಕ್ತಿನಲ್ಲಿ ಎಂತ ರೋಗಾದಿ ಬರ್ತಾವೋ, ಅಂತ ಜಡ್ ಬರ್ತಾವೋ ಯಾರಿಗೂ ಗೊತ್ತಿಲ್ಲ. ಹೇಳದೆ ಕೇಳದೆ ಬರ್ತಾವಂತವು, ಕೇಳದೆ ಕೂಡ ಮೃತ್ಯು ದೇವತೆ ಬರ್ತದ್ದು. ಯಾಕಂದ್ರೆ ನಮಗ್ ಯಾವ ಹೊತ್ತಿನಲ್ಲಿ ಈ ದೇಹದ ಇಲ್ಲಿರುವ ಪ್ರಾಣ ಪಕ್ಷಿ ಯಾವ ಕಾರ್ಯಕ್ಕತ್ತೋ ಗೊತ್ತಿಲ್ಲ. ಅದಕ್ಕ ದೇಹ ರೋಗಗಳ ಆಗರವಾಗಿ, ದುಃಖದ ಸಾಗರವಾಗಿ, ಭೂತಗಳ ಭಾಂಡಾರವೆಂದು ಬೋಧಿಸಿ ಸಾಕ್ಷಿ ಸ್ವರೂಪ ಸಚ್ಚಿದಾನಂದ ನಿಜ ಸಾರವನು ಸುಲಭದಿಂದ ತಿಳಿಸಿದ ದಯಾಸಾಗರ ಶ್ರೀ ಗುರು ಶಿವಾನಂದರ ಚರಣ ಕಮಲಕ್ಕೆ ಶಿರದೊಳು ಇರಲಿ ಅಂತ. ಯಾರ ಕೃಪೆಯಿಂದ? ಆ ಸದ್ಗುರುನಾಥನ ಕೃಪೆಯಿಂದ ಮಾನವ ಜಗತ್ತಿನಲ್ಲಿ ಮರ್ಯಾದೆಯನ್ನ ಹೊಂದಿ ಸಜ್ಜನರ ಚರಣಗಳನ್ನ ಪೂಜಿಸಿ ಪರಮಾತ್ಮ ತತ್ವವನ್ನ ತಿಳಿದು ಈ ಭವಸಾಗರ ದುಃಖದಿಂದ, ಈ ದುಃಖದ ಸಂಸಾರದಿಂದ ಪಾರಾಗಿ ಮುಕ್ತಿ ಸುಖವನ್ನ ಅವನ ಕರುಣದಿಂದ ಪಡೆದೆನೋ. ಆ ಸದ್ಗುರುನಾಥನ ಅವರ ಆಶೀರ್ವಾದದಿಂದಲೇ ಪಡೆಯಬಹುದಲ್ಲದೆ ಆ ಸದ್ಗುರುನಾಥ ಕೃಪಾ ಕಟಾಕ್ಷವನ್ನ ನಮ್ಮ ಮೇಲೆ ಬೀರಿದಾಗ, ಕರುಣಾ ದೃಷ್ಟಿಯಿಂದ ತೋರಿದಾಗ, ತಾವೇ ನಮಗೆ ಅಮೃತ ಪ್ರಾಯವಾಗಿರುವ ಅಂತ ಉಪದೇಶವನ್ನ ಮಾಡಿದಾಗ ಮಾತ್ರ ನಾವು ಅಂತ ಸುಖವನ್ನ ಪಡಿಬಹುದು. ಆ ಕಾರುಣ್ಯ ನಿಧಿ ಲಕ್ಷ್ಮೀ ಪದ ಕಮಲಗಳು ಬಿಡದೆ ಭಕ್ತರ ಆಲಯದೊಳು ಇರಲಿ. ಆ ಜಗನ್ಮಾತೆಯಾಗಿರುವ ಆ ತಾಯಿಯ ಕೃಪಾ ಕಟಾಕ್ಷವು ಕೂಡ ಸಕಲ ಭಕ್ತರ ಮೇಲೆ ಇರಲಂತೇಳಿ
ನಾಗನೂರಿನಲ್ಲಿ ಗುರುಗಳ ಸಂಭ್ರಮವನ್ನ ಕಂಡು ಸುರಕೋಡ ಗ್ರಾಮದವರು ಪುಣ್ಯಮಯ ಗುರುನಾಥನ ನುಡಿಗಳನ್ನ ಕೇಳಿ ತಮ್ಮ ಜಡ ಭಾವವನ್ನ ಕಳೆಯುವ ಮುಕ್ಕಣ್ಣ ಇವ ಅಂತೇಳಿ ನಂಬಿ ಆ ಸದ್ಗುರುನಾಥರನ್ನ ಕೂಡ ಏನ್ ಮಾಡಿದ್ರು, ತಮ್ಮ ಗ್ರಾಮಕ್ಕೆ ಕರೆತಂದ್ರಂತೆ. ಶಿವಾನಂದ ಯತೀಶ್ವರರನ್ನ ನಾಗನೂರದಿಂದ ಸುರಕೋಡ ಗ್ರಾಮಕ್ಕೆ ಕರೆಕೊಂಡು ಬಂದ್ರಂತೆ. ಅಲ್ಲಿ ಕೂಡ ಕೆಲವು ಕಾಲ ಗುರುಗಳು ಶಾಸ್ತ್ರವನ್ನ ಬೋಧಿಸುತ್ತಿರಲು ತಮ್ಮ ದಿನಾಲೂ ಕೂಡ ಶಾಸ್ತ್ರ ಪ್ರವಚನವನ್ನ ಮಾಡ್ತಾ ಇದ್ರು. ಎಲ್ಲರೂ ಕೇಳಲು ಬಂದ ಆ ಬಸವರೆಡ್ಡಿ ಕೂಡ ಎಂಬ ಪರಮ ಭಕ್ತ ಸುರಕೋಡದ ಗ್ರಾಮದಲ್ಲಿರುವ ಆ ಬಸವರೆಡ್ಡಿ ಎಂಬ ಪರಮ ಭಕ್ತ ಫಲ ಪುಷ್ಪ ತಂದು ಪರಮ ಸಾತ್ವಿಕ ಭಾವದಿಂದ ಕೂಡಿ ಗುರುವಚನ ಕೇಳ್ತಿದ್ರು. ಸದ್ಗುರುನಾಥರು ಇಂಥ ನಮಗ ವಚನಾಮೃತವನ್ನ ತಿಳಿಸ್ತಾರಂತೇಳಿ ಕೇಳ್ತಿದ್ದ. ಸದ್ಗುರುನಾಥನು ಆ ದಿವಸ ಉಪದೇಶದಳು ವ್ಯಾಸನಿಂ ರಚಿತ ವೇದಕ್ಕನುಸರಿಸಿ ಬ್ರಹ್ಮಸೂತ್ರ ಅಥಾತ್ ಬ್ರಹ್ಮ ಜಿಜ್ಞಾಸ ಅಂಥೇಳಿ ವರಸೂತ್ರಕ್ಕನುಗುಣವಾಗಿ ಜಡಮತಿಗಳಾದ ಮಾನವರ ಅಜ್ಞಾನವನ್ನ ಕಳೆಯಲು, ನಾವೆಲ್ಲರೂ ಹೆಂಗದೇವೆ ಜಡಮತಿಗಳು, ಅಂತ ಸದ್ಗುರುಗಳ ವಚನಾಮೃತವನ್ನ ಕೇಳಿದಾಗ ನಮ್ಮ ಬುದ್ಧಿ ಏನಕತಿ ಪರಿಶುದ್ಧ ಕದಂತ, ಮನಸ್ಸು ಪರಿಶುದ್ಧ ಕದಂತ. ಯಾರ ಮಾತ ಕೇಳಿ? ಆ ಸದ್ಗುರುನಾಥರ ಮಾತನ್ನ ಕೇಳಿ. ಶ್ರೀ ನಿಜಗುಣರ ರಚಿಸಿದ ಕನ್ನಡದ ಮುಮುಕ್ಷುಳ ಹಿತಚಿಂತಕರಾಗಿರುವ ರಾಜ್ಯವನ್ನ ತೊರೆದು ಸದ್ಗುರುನಾಥರ ಸಾನ್ನಿಧ್ಯಕ್ಕೆ ಹೋಗಿ ಸದ್ಗುರುನಾಥರು ಹೇಳಿದ ಹಂತ ಕೈವಲ್ಯ ಪದ್ಧತಿ ಕೇವಲಸ್ಯ ಭಾವ ಕೈವಲ್ಯಂ, ಮೋಕ್ಷದ ಮಾರ್ಗವನ್ನ ಹೊಂದಲು ದಾರಿದೀಪವಾಗಿರುವ ಹಂತವನ್ನ, ಆ ಗ್ರಂಥವನ್ನ ರಚಿಸಿದ ಹಂತ ನಿಜಗುಣ ಶಿವಯೋಗಿಗಳು ಅಂತಾರ ರಚಿಸಿದ ನಿನ್ನ ನಿಜವಿದನೆ ತಿಳಿ ಬರ್ದಾರವ್ರು. ನೋಡು, ಹೇ ಮನುಷ್ಯನೇ, ನಿನ್ನ ನಿಜವಾದ ಸ್ವರೂಪವನ್ನ ತಿಳಿ, ಬೇರೆನ್ನದಲೆ ಮನುಜ ಅಂತೇಳಿ ಈ ಪದವನ್ನ ಹೇಳ್ತಿದ್ರು. ಯಾರು? ಆ ಶಿವಾನಂದ ಯತೀಶ್ವರರು ಸುರಕೋಡ ಗ್ರಾಮದಲ್ಲಿ ಆ ಸದ್ಭಕ್ತರಿಗೆ ಹೇಳ್ತಿದ್ರು. ನೋಡು, ನಿನ್ನ ನಿಜವಿದನೆ ತಿಳಿ, ಬೇರೆನ್ನದಲೆ ಮನುಜ. ಇದಂ ರೂಪದಿಂದ ತೋರುವ ನಾಮ ರೂಪಾತ್ಮಕ ಭೂಮಿ ಮೊದಲು, ಇದೇನಿದೆ ನಾಮ ರೂಪಾತ್ಮಕ ಭೂಮಿ ಮೊದಲು ಮಾಯಾ ಕಡೆ ಎನಿಸಿದ ದೃಶ್ಯವಾದ ತೋರುವ ವಿಷಯಗಳು ದುಃಖ ಜಡ. ಇವೇನದವ? ಎಲ್ಲವೂ ಕೂಡ ಮಾಯದ ಅಂಶ ಅದಾವಪ್ಪ. ಇವು ಒಂದಿಷ್ಟು ಜನ ತೋರಿ ಅಡಗುವಂಥವದವಲ್ಲ ಅಂತ ಹೇಳ್ತಿದ್ರ. ನಾಶ ಸುಳ್ಳುಗಳೆಂದು ಯಾವಾಗಲೂ ತಿಳಿಸಿಕೊಳ್ಳುತ್ತಿರುವವರು, ಅದರಿಂದ ಅವುಗಳಲ್ಲಿ ಸುಖವು ಎಂದು ಸಿಗುವುದಿಲ್ಲಪ್ಪ. ದೃಶ್ಯವಾಗಿರುವ ನಾಮರೂಪ ಅಷ್ಟೇ ಭಾತಿ ಪ್ರಿಯ. ನಾಮರೂಪ, ನಾಮರೂಪ ಈ ಮಾಯದ ಅಂಶ. ಅಸ್ತಿ ಭಾತಿ ಪ್ರಿಯ, ಇದು ಬ್ರಹ್ಮ ಸ್ವರೂಪದ ಅವಸ್ಥೆ. ಅದಕ್ಕ ಇವೇನದವ, ಅದರಿಂದ ಈ ಸುಖ ತೋರಿಕೆಗೆ ಏನೈತಲ್ಲ, ನಾಮರೂಪಗಳದವಲ್ಲ, ಇವುಗಳಲ್ಲೇ ಎಂದೆಂದು ಸುಖ ಸಿಗುವುದಿಲ್ಲಪ್ಪ. ಅವುಗಳಿಗೆ ಅಧಿಷ್ಠಾನ ಸಚ್ಚಿದಾನಂದ ಆತ್ಮ ಸ್ವರೂಪವನ್ನ ತಿಳಿದು, ಯಾವಕ ಅಷ್ಟೇ ಭಾತಿ ಪ್ರಿಯ, ಈ ನಾಮ ರೂಪವನ್ನ ಬಿಟ್ಟು ಅಧಿಷ್ಠಾನ ಸ್ವರೂಪವಾಗಿರುವ ಸಚ್ಚಿದಾನಂದ ಸ್ವರೂಪವಾಗಿರುವ ಆತ್ಮ ಸ್ವರೂಪವನ್ನ ತಿಳಿದು ಗುರುವಿನಿಂದ ತಿಳಿದೊಡೆ ಪರಮಾನಂದ ತಾನಾಗುವನಪ್ಪ. ಇಂಥ ಮಹಾತ್ಮರ ನುಡಿದಿದ್ದೇ ವೇದ. ಇವರು ಕುಳಿತಿರುವ ನೆಲವೇ ದೇವತೆಗಳ ಭವನ, ನಡೆದಾಡಿದ ನೆಲವೇ ವರಕ್ಷೇತ್ರ. ಅದಕ್ಕಂದರು ನೀನಿಟ್ಟ
ಜಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ ಬೇಡಿಕೊಂಡಾರಲ್ಲ. ಇವರ ಹಿಡಿದ ನೇಮವನೇ ಪಾವನ ತೀರ್ಥ, ಹಲವು ಮಾತೇನು ಈ ಮಹಾತ್ಮನ ಆನಂದಕ್ಕೆ ಯಾವುದು ಸರಿಯಾಗದು. ಈ ಜಗತ್ತಿನಲ್ಲಿ ಆ ಸದ್ಗುರುವಿನ ಸಮಾನ ಯಾವುದು ಆಗುವುದಿಲ್ಲಪ್ಪ. ಇಂಥ ಸುಖವಾಗಿ ಇರುವ ಶಿವ ತತ್ವವನ್ನು ತಿಳಿಯದೆ ಶಿವಶರಣರೊಡನೆ ಆಡದೆ, ಅದಕ್ಕೆ ಈ ಮಾನವ ಜನ್ಮವನ್ನ ನಾವು ತೊಟ್ಟುಕೊಂಡು ಬಂದೇವಲ್ಲ. ತೊಟ್ಟುಕೊಂಡು ಬಂದಾಗ ಸದಾ ಸಜ್ಜನರ ಸಂಘ, ಮಹಾತ್ಮರ ಸಂಘ, ಬಲ್ಲವರ ಸಂಘ ಸದಾ ನಾವು ಮಾಡ್ತಾ ಇದ್ದೀವಿ ಅಂದ್ರ ನಮಗ ಅವ್ರೇನಕ್ಕರಂದ್ರ, ನೋಡಪ್ಪ ಇಂಥ ಮಾರ್ಗವನ್ನ ನೀನ್ ಹಿಡಿದುಕೊಂಡು ಹೋದಿದ್ದಾದರೆ ನಿನ್ನ ನಿಜವಾದ ಸುಖ ನೀ ಪಡಿದೆಪ್ಪ, ಅಂತ ಸುಖ ನಿನಗ ಸಿಗತಂತೇಳಿ ಹೇಳ್ತಾರಂತ. ಅದಕ್ಕ ಸಜ್ಜನರ ಸಂಘ ಹೆಜ್ಜೆ ಸವಿದಂತೆ. ಆ ಸಜ್ಜನರ ಸಂಘ ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಸತ್ಸಂಗ, ಸಜ್ಜನರ ಸಂಘ ಸದಾ ಮಾಡ್ತಾ ಇರಬೇಕು. ಅವಾಗ ಶಿವತತ್ವವನ್ನು ತಿಳಿಯದೆ ಶಿವಶರಣರೊಡನೆ ಆಡದೆ, ಯಮ ತಾಪವನ್ನು ಸ್ಮರಿಸದೆ, ಯಮಧರ್ಮ ಯಾವತ್ತಿನಲ್ಲಿ ಯಾವಾಗ ಬಂದು ಎಂತ ದುಃಖ ಕೊಡ್ತಾನೋ, ಯಾವಾಗ ಈ ಪ್ರಾಣ ಪಕ್ಷಿಯನ್ನ ಕಿತ್ತುಕೊಂಡು ಹೊಕ್ಕನೋ ಗೊತ್ತಿಲ್ಲ. ಶಿವನಾಮ ಜಪವನ್ನು ಮಾಡದೆ, ಪರಮಾತ್ಮನ ಗುಣಗಾನವನ್ನ ಅವನ ನಾಮ ಸ್ಮರಣೆಯನ್ನ ಮಾಡದೆ, ಹರನ ಪೂಜಿಸದೆ, ಪರಮಾತ್ಮನನ್ನ ಪೂಜಿಸದೆ, ಇದೇನಿದೆ ಎಲ್ಲವೂ ಕೂಡ ಪರಮಾತ್ಮಂದೈತಲ್ಲಿದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ ಮಾ ಕಶ್ಚಿತ್ ದುರ್ಗ ಭವಂತ್ ಹೇಳತ್ತಲ್ಲ ಉಪನಿಷತ್ತು. ಇದು ಎಲ್ಲವೂ ಕೂಡ ಆ ಪರಮಾತ್ಮಂದು. ಅಂದ್ರ ಪರಮಾತ್ಮನ ಹರನ ಪೂಜಿಸದೆ, ಶಾಸ್ತ್ರವನ್ನು ಚಿಂತಿಸದೆ, ಜೀವನ ಮಾನವ ಜನ್ಮಕ್ಕ ಬಂದಾನ, ಪರಮಾತ್ಮನ ಪೂಜೆ ಇಲ್ಲ, ಶಿವನಾಮ ಸ್ಮರಣೆ ಇಲ್ಲ, ಹರನ ಪೂಜೆ ಇಲ್ಲ, ಶಾಸ್ತ್ರವನ್ನು ಕೂಡ ಚಿಂತನೆ ಮಾಡಿಲ್ಲಂತಾರೆ. ವಿಷಯ ದಾಸೆಯಿಂದ ಮಾನವರು ಸುಮ್ಮನೆ ಆಯುಷ್ಯ ಕಳೆದು ಹಿಸುವರು. ನರ ಜನ್ಮ ಬಂದಾಗ ಸ್ಥಿರ ಮುಕ್ತಿ ಸುಖ ಪಡೆಯದೆ, ಸ್ಥಿರ ಮುಕ್ತಿ ಪಡೆಯದೆ ನರ ಜನ್ಮ ಬೇಕೆ ಎಂದು ಕೂಡ ಕೊಂಡಾಡರಲ್ಲ. ಈ ಮಾನವ ಜನ್ಮದಲ್ಲಿ ಬಂದಾಗ ನಿಜವಾದ ಸುಖವನ್ನ ಪಡ್ಕೋಬೇಕಂತ ಪಡೆಯದಿದ್ದರೆ ಏನಕತ್ತಿದು, ಇಂಥ ಜನ್ಮ ಮರಳಿ ಸಿಗುತ್ತೇನು, ಯಾವ ಹೊತ್ತಿನಲ್ಲಿ ಬಿಟ್ಟು ಹೋಗತೋ ಗೊತ್ತಿಲ್ಲಿದು. ಅದಕ್ಕ ಹಾಳು ಸಂಸಾರದೊಳಗೆ ಸಿಲುಕಿ ಮದ ಮತ್ಸರಗಳಿಂದ ಕೂಡಿ, ಇದು ಹಾಳು ಸಂಸಾರ ಅಂತಿದು. ಜೀವನವನ್ನ ಮಾಡ್ತೇವಲ್ಲ, ಇದು ಹಾಳು ಸಂಸಾರ. ಇಂಥ ಹಾಳು ಸಂಸಾರದಲ್ಲಿ ಸಿಲುಕಿ ಮದ ಮತ್ಸರಗಳಿಂದ ಕೂಡಿ, ನನ್ನಂತ ಶರಿವಂತ, ನನ್ನಂತ ಧೈರ್ಯವಂತ, ನನ್ನಂತ ಶಕ್ತಿವಂತ, ಎಲ್ಲದಕ್ಕೂ ನಾನೇ ಶ್ರೇಷ್ಠ ಅಂತೇಳಿ ಮದ ಮತ್ಸರಗಳಿಂದ ಕೂಡಿ ಇನ್ನೊಬ್ಬರ ವೈಭವ ಕಂಡು ಸಂತೋಷ ಪಡದೆ, ಬೇರೆಯವರು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪುಣ್ಯದಿಂದ ಸಿರಿ ಸಂಪತ್ತು ಬಂದೈತಂದರೂ ಕೂಡ ಆ ಸಂಪತ್ತನ್ನ ನೋಡಿ ಸಂತೋಷ ಪಡದೆ, ಅವರ ವೈಭವ ಹಾಳಾಗಬೇಕೆಂದು ಕಷ್ಟಪಟ್ಟು ಇಳೆಯೊಳಗೆ ಪಾಪವನ್ನು ಗಳಿಸುವವರು. ಯಾರು ಪಾಪ ಮಾಡಿ ಆ ಪಾಪದ ಗಂಟನ್ನ ಮೊಟ್ಟೆಯನ್ನ ಕಟ್ಟುತ್ತಾರಲ್ಲ, ಶಿವನ ಪಾದ ಹೇಗೆ ಕಾಣ್ತಾರಲ್ಲ. ಪರಮಾತ್ಮನ ಪಾದ, ಸದ್ಗುರುವಿನ ಪಾದ, ಅಂತವರು ಯಾವಾಗ ಕಾಣ್ತಾರ? ಪರಮಾತ್ಮನ ಸ್ಥಿರಿಗೆ ಸಂತೋಷ ಪಡದೆ ಬ್ರಹ್ಮನೋ ಶಿರವನ್ನ ಕಳಕೊಂಡ. ಬ್ರಹ್ಮ ನನಗಿನವ ಏನೋ ಶಾಣೆ ಏನು, ಅವನಂತೆ ನೋಡು ನನಗೂ ಕೂಡ ಸಾಮರ್ಥ್ಯ ಇದೆ,
ನನಗೂ ಕೂಡ 5 ಮುಖ ಆದವಂತೆ ತಿಳ್ಕೊಂಡು ಏನ್ ಮಾಡಿದ, ಶಿರವನ್ನ ಕಳಕೊಂಡನು. ಪಾಂಡವರ ಗುಣಕ್ಕೆ ಮತ್ಸರ ಪಟ್ಟು ಕೌರವರು ಹಾನಿಗೊಳಗಾದರು. ಆ ಪಾಂಡವರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಸದಾ ಇರ್ತಾನಲ್ಲ, ಇವರಲ್ಲಿ ಸಿರಿ ಸಂಪತ್ತು ಸಾಕಷ್ಟು ಇದ್ದರೂ ಕೂಡ ಒಳ್ಳೆಯ ಗುಣ ಇದ್ದಿದ್ದಿಲ್ಲಲ್ಲ. ರಾಜಭೋಗ ಇತ್ತು ಕರೆ, ಇನ್ನೊಬ್ಬರಿಗೆ ದುಷ್ಟ ಹೀಯಾಳಿಸಿ ಅವಾಗಂತಾರ, ಹೇ ಧೃತರಾಷ್ಟ್ರನೇ, ನಿನ್ನ ಅಣ್ಣ ತಮ್ಮಂದರಿಗೆ ಅವರ ಜೀವನವನ್ನ ಮಾಡಲಿಕ್ಕೆ ಬಡತನದಿಂದ ಕೂಡಿರುವ 5 ಹಳ್ಳಿಯನ್ನಾದರೂ ಕೂಡ ಕೊಡುವಂತ ಶ್ರೀ ಪರಮಾತ್ಮ ಕೇಳಿದರೂ ಕೂಡ ಕೊಡಲಿಲ್ಲ. ಎಷ್ಟೇ ಭೋಗ ಭಾಗ್ಯ ಇದ್ದರೂ ಕೂಡ ಏನಾಗಲಿಲ್ಲ. ಆ ಅತಿ ದುರಾಶೆಯಿಂದ ತಾವು ಇನ್ನೊಬ್ಬರ ಸಿರಿ ಸಂಪತ್ತನ್ನ ನಮಗಾಗಲಿ, ಎಲ್ಲ ಭೋಗ ಭಾಗ್ಯ ನಮ್ಮದಾಗಲಿ ಅಂತೀರಿ 101 ಮಂದಿ ಇದ್ದರೂ ಕೂಡ ಜೀವನ ನಾಶ ತೊಲಗಿದ್ದಾಗಿ, ರಾಮನ ಬಲಕ್ಕೆ ದ್ವೇಷ ಮಾಡಿದ ದಶಕಂಠನ ಕೂಡ ನಾಶ ಅನ್ನಲ್ಲ. ರಾವಣೇಶ್ವರ ದಶಕಂಠ ಇನ್ನೊಬ್ಬರ ಮುಖಕ್ಕೆ ಮಸಿ ಹಚ್ಚುವವನು ತನ್ನ ಕೈಗೆ ಮೊದಲು ಹಚ್ಚಿಕೊಳ್ತಾನ. ಮಸಿಯನ್ನ ಹಚ್ಚಬೇಕಾದ್ರೆ ಇನ್ನೊಬ್ಬರ ಮುಖಕ್ಕೆ ಮಸಿಯನ್ನ ಹಚ್ಚಬೇಕಂತೇಳಿ ತಾನೇನ್ ಮಾಡ್ಬೇಕು, ತನ್ನ ಕೈಗೆ ಮೊದಲು ಆ ಮಸಿಯನ್ನ ಹಚ್ಕೋಬೇಕಲ್ಲ. ಅದನ್ನ ತಿಳಿಯದೆ ಈ ಜಗದಳು ತಮ್ಮಳು ಇರುವ ಅಸೂಯೆಯನ್ನು ಒಳ್ಳೆ ಬುದ್ಧಿಯಿಂದ ಶಾಂತಿ ಮಾಡಿಕೊಳ್ಳದೆ ಈ ಲೋಕದೊಳಗ ತಮ್ಮ ಮನದ ಬುದ್ಧಿಯಿಂದ ಆ ಬುದ್ಧಿಯಾಗಲಿ ಅಸೂಯೆಯನ್ನಾಗಲಿ ಶಾಂತಿಯನ್ನ ಮಾಡಿಕೊಳ್ಳದೆ ಇಹ ಪರದಿ ಸುಖವ ಪಡೆಯಲಾರರಪ್ಪ. ಅವರು ತಮ್ಮ ಮನಸ್ಸಿಗೂ ಸಮಾಧಾನ ಇಲ್ಲ. ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಭೋಗ ಭಾಗ್ಯ ಇದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರದಿದ್ದರೆ ಅದನ್ನು ತಗೊಂಡು ಏನ್ ಮಾಡು. ಆರನ್ನು ನಿಂದಿಸದೆ ದ್ವೇಷ ಮಾಡದೆ ಮದವನ್ನ ಬಿಟ್ಟು ಪ್ರಾಮಾಣಿಕತದಿಂದ ದುಡಿದು ಧರ್ಮವನ್ನ ಗಳಿಸಿದರೆ ಈ ಜಗತ್ತಿನಲ್ಲಿ ಏನ್ ಮಾಡ್ಬೇಕು, ಧರ್ಮವನ್ನ ಗಳಿಸ್ಬೇಕಂತ, ಆ ಧರ್ಮವನ್ನ ರಕ್ಷಣೆ ಮಾಡಬೇಕಂತ. ಆ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ದಾದರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದಂತ. ಅದಕ್ಕ ಅವರಿಗೆ ಪ್ರಾಪ್ತ ಆಗ್ತವಂತ ಭೋಗ ಭಾಗ್ಯ ಅಷ್ಟ ಸಿದ್ಧಿಗಳು. ಯಾರು ಆ ಧರ್ಮವನ್ನ ಪರಿಪಾಲನ ಮಾಡ್ತಾರ, ಆ ಧರ್ಮದಿಂದ ನಡೀತಾರ, ನೀತಿಯಿಂದ ನಡೀತಾರ, ಅಷ್ಟಮ ಸಿದ್ಧಿಗಳು ತಾವಾಗಿ ಕೂಡ ಏನಕ್ಕವ, ತಮ್ಮಿಂದ ತಾವೇ ಸಿದ್ಧಿಗಳು ಪ್ರಾಪ್ತಕ್ಕವಂತ. ಬಳಕ ಕೃತಕೃತ್ಯನಕ್ಕನಂತ ಆ ಸಿದ್ಧಿಯನ್ನ ಬಂದರೂ ಕೂಡ ಆ ಸಿದ್ಧಿಗಳಿಂದ ಕೆಲಸ ಮಾಡಿಕೊಳ್ಳಲಾರದೆ ಅವ ಕೃತಕೃತ್ಯನಾಗ್ತಾನಂತ. ಸದುಹೃದಯದ ಬಸವರೆಡ್ಡಿಯು ಗುರುವರನ ಮಾತಿಗೆ ನಂಬಿ ಅವರ ಚರಣಕ್ಕೆ ನಮಸ್ಕರಿಸಿ, ಸುರಕೋಡದ ಆ ಬಸವರೆಡ್ಡಿ ಮಾಡಿದ ಆ ಸದ್ಗುರುವಿನ ಮಾತನ್ನ ಕೇಳಿ ಅವರ ಮಾತಿನಲ್ಲಿ ನಂಬಿಕೆಯನ್ನಿಟ್ಟು ಅವರ ಪಾದ ಚರಣಕ್ಕೆ ನಮಸ್ಕಾರ ಮಾಡಿ, ಹೇ ಪರಮಾತ್ಮ ನನ್ನ ರಕ್ಷಿಸಬೇಕು ಅಂತೇಳಿ ಬೇಡ್ಕೊಳ್ತಾನೆ. ಗುರುಗಳ ಆಜ್ಞೆಯಂತೆ ಆಚರಿಸ್ತಾ ಇದ್ದ. ಯಾರು, ಆ ಬಸವರೆಡ್ಡಿ ಸದ್ಗುರುನಾಥರು ಹೇಳಿದಂತೆ ತನ್ನ ಧರ್ಮ ನೀತಿ ಎಲ್ಲವನ್ನ ಆಚರಣೆ ಮಾಡ್ತಿದ್ದ. ಗುರುದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ಸಚ್ಚರಿತ್ರಗಳಿಂದ ಇದ್ದ ಶ್ರೇಷ್ಠ ನರರಿಗೆ ದೇವತೆಗಳು ಒಲಿವರಪ್ಪ ಅಂತೇಳಿ ವಿಧಿಗಳನ್ನು ನಂಬಿ ಬಸವರೆಡ್ಡಿ ಇರುತ್ತಾ ಇದ್ದ. ಒಮ್ಮೆ ಕುಲದೇವತೆಯಾದ ಲಕ್ಕಮ್ಮನ ಗುಡಿಗೆ ಹರುಷದಿಂದ ಬಂದ ಆ ಬಸವರೆಡ್ಡಿ ಪೂಜಾರಿ ದೇವಿಯನ್ನ ಪೂಜಿಸಿ ಬಾಗಿಲಿಗೆ ಕೀಲಿಯನ್ನ ಹಾಕಿ ಮನೆಗೆ ಹೊಂಟಿದ್ದ. ಆ ಜಗನ್ಮಾತೆ ಪೂಜಿಸುವ ಪೂಜಾರಿ
ಬಸವರೆಡ್ಡಿ ಪೂಜಾರಿಗೆ ಕೈ ಮುಗಿದು ಹೇಳ್ತಾನ, ನೋಡು ನಾನು ಬಹಳ ದೂರದಿಂದ ಬಂದೇನೆ, ಕೈ ಮುಗಿದ ವಿನಂತಿಯಿಂದ ದೇವಿಯ ದರ್ಶನವನ್ನ ನನಗ ಮಾಡಿಸು ಅಂತೇಳಿ ಆ ಪೂಜಾರಿಯನ್ನ ಆ ಬಸವರೆಡ್ಡಿ ಕೇಳ್ಕೊಳ್ತಾನ. ಎಷ್ಟು ಕೇಳಿದರೂ ಕೂಡ ಮಂದಮತಿ ಪೂಜಾರಿ ಇವರ ಮಾತಿಗೆ ಲಕ್ಷ್ಯ ಕೊಡದೆ, ಬಸವರೆಡ್ಡಿ ಸುರಕೋಡದಿಂದ ಬಂದಾನ ಕರೆ, ಬಂದಾನಂದರು ಕೂಡ ಇವರ ಮಾತಿಗೆ ಲಕ್ಷ್ಯ ಕೊಡಲೇ ಇಲ್ಲ. ಅವಾಗ ತನ್ನ ಮನೆಗೆ ಹೋದ ಆ ಬಸವರೆಡ್ಡಿ. ಪೂಜಾರಿ ಮನೆಗೆ ಹೋದ, ಬಸವರೆಡ್ಡಿ ಅಲ್ಲೇ ಕುಳಿತುಕೊಂಡು ಯುಗ ಯುಗಗಳು ಅನಂತ ಅವತಾರಿ ಧರಿಸಿ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಮಾಡಿದಿದ್ದೇವೆ. ರಾಮ ನಿಮ್ ಭಕ್ತಿಮಯ ಶಬರಿ ಎಂದು ಪ್ರಖ್ಯಾತಿಯನ್ನ ಹೊಂದಿ ನಮ್ಮ ಗುರು ಶಿವಾನಂದ ಯತೀಶ್ವರರಿಗೆ ನೀನು ಸುಲಭವಾಗಿ ದರ್ಶನವನ್ನ ಕೊಟ್ಟಿರಿವೆಲ್ಲ ತಾಯಿ. ಬಸವರೆಡ್ಡಿ ಬಾಗಿಲದಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾನೆ, ನನ್ನ ಗುರುವರನಾದ ಶಿವಾನಂದ ಯತೀಶ್ವರರಿಗೆ ಸಾಕ್ಷಾತ್ ನೀನೇನು ಮಾಡಿ ತಾಯೇ ದರ್ಶನವನ್ನ ಕೊಟ್ಟಿರುವೆ, ನಾನು ಅವರ ಮಗನಿರುವೆ, ನಾನು ಕೂಡ ಆ ಶಿವಾನಂದ ಯತೀಶ್ವರರ ಮಗನು, ನಾನು ಹೇಗೆ ಪರೆಯಬೇಕು ತಾಯಿಯೇ ಅಂತೇಳಿ ಆ ಬಸವರೆಡ್ಡಿ ಏನ್ ಮಾಡ್ತಾನ, ಭಯ ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಳ್ಳಕತ್ತನ ಆ ಜಗನ್ಮಾತೆಯ ಬಾಗಿಲದ ಮುಂದು ಕುಳಿತುಕೊಂಡು. ಮಂದ ಮಧ್ಯಮ ಉತ್ತಮ ಅಧಿಕಾರಿಗಳು ಜನನ ಮರಣ ಹರಿದು ನಿಜ ಸುಖವನ್ನು ಕೊಡಲು ಸಚ್ಚಿದಾನಂದ ಪರಬ್ರಹ್ಮವೇ ಪ್ರತಿಮೆಯಳು ಹೃದಯದಳು ಈ ವಿಶ್ವದಳು ತೋರುವೆನೆಂದು ಕೂಡ ಶ್ರುತಿ ಸಾರುತ್ತಿರುವುದು. ಹೀಗೆ ವೇದಗಳು ಉಪನಿಷತ್ತುಗಳು ಸ್ಮೃತಿಗಳು ಶ್ರುತಿಗಳು ಕೂಡ ಕೊಂಡಾಡ್ತವಲ್ಲ. ಬಂಧನದಿಂದ ದೂರಾದ ಯೋಗಿ ಜನಚರಿತವನ್ನು ಮುಂದೆ ಆವುದನ್ನು ನೆನೆಯದೆ ಈಶ್ವರನನ್ನ ಪೂಜಿಸುವ ಸುಜನರನ್ನು ಕೇಳಿ ಕಂಡಿರ್ಪೆವು ತಾಯಿ ಅಂತಾನ ಬಸವರೆಡ್ಡಿ. ಈ ಮಾತಿನಿಂದ ಆವ ಫಲವು ಎಂದರೆ ಸಕಾಮದಿಂದ ನರರು ಬಹು ಪುಣ್ಯವನ್ನು ಗೈಯಲು, ಸಕಾಮ ಕರ್ಮದಿಂದ ಬಹಳ ಪುಣ್ಯವನ್ನ ಗೈಯಲು ಆ ಮಹೇಶ್ವರನು ಋಣಿಯಾಗಿ ಇಲ್ಲಿ ಪ್ರತಿಮೆಯಳು ನೆಲೆಸಿ ನಿಜ ಭಕ್ತರಿಂದ ಆ ಮನುಜರಿಗೆ ಸಾಕಷ್ಟು ಧನವನ್ನು ಕೊಡಿಸಿ ತಾ ಮುಕ್ತನಾಗುವ ತನಕ ಆ ಪುಣ್ಯ ಪುರುಷನು ಪ್ರೇಮದಿಂದ ನಿಜ ಭಜಿಕರೆಂಬ ಜನರಿರುವಂತೆ ತಾನಿಟ್ಟು ಕೊಂಡಿರ್ಪಣಂತೆ. ಹರ ಹರ ನರರಿಗೆ ಹರ ಸನ್ನಿಧಿಯು ದೊರಕತಿರಲು ಮರೆದು ನನ್ನ ಈ ಶಿವನೆಂದು ಪರಿಪರಿಯ ಕೀಳ್ನುಡಿಗಳಿಗೆ ನುಡಿದು ಅನ್ಯರಿಗೆ ಶಿವನ ದರ್ಶನ ಕೊಡಿಸಲೊಲ್ಲರೋ ಆಹರನು ಅವರ ಮನೆಯ ಅಪ್ಪಣೆ. ಯಾರದರಲ್ಲ ಅವರ ಮನೆ ಅಪ್ಪಣವ ಶಿವ, ಪರರನು ಆತನೇ ದೇಶಿಗರೆ ಮೂರ್ತಿಯನು ತಮ್ಮದೆಂದು ಹಠ ಹಿಡಿಯುವವರು ಬಲ್ಲವರಿಗೆ ಅದು ಸತ್ತದು ಅಂತೇಳಿ ಹರಳಯ್ಯ ಚೆನ್ನಯ್ಯ ಕಕ್ಕಯ್ಯ ಶರಣರು ಉಂಡುಳಿದ ಪ್ರಸಾದ ಶಿವನು ಉಂಡನ. ಶಿವನ ಪ್ರಸಾದ ಈ ಮಹಾತ್ಮರು ಸಂತರು ಶರಣರು ಉಂಡಿರುವ ಉಂಡು ಬಿಟ್ಟಿರುವ ಎಲೆಯಲ್ಲಿರುವ ಎಂಜಲದ ಅನ್ನವನ್ನು ಶಿವ ಉಂಡನಂತ. ಹರಿಯ ಪೋಕಾ ಮೇಳ ಯಕೋಬಾದಿ ದಾಸ ಜನ ಶೇಷಾನ್ನವಂಡ ಉಂಟ್ರಂತ. ಶೇಷಾನ್ನ ಅಂದ್ರ ಉಂಡು ಬಿಟ್ಟಿರುವ ಎಂಜಲದ ಅನ್ನ, ಅಂತದ್ದನ್ನ ಪರಮಾತ್ಮ ಉಣ್ಣ. ವಿಚಾರ ಮಾಡಿದೊಡೆ ಭಕ್ತಿ ಪ್ರಿಯನೆಂಬುದು ನಿಜ ನರರಂತೆ, ಎತ್ತಾದಿ ಪ್ರಿಯನಲ್ಲ ಹೀಗಿರಲು ಭ್ರಮೆಯಿಂದ ಭೇದ ಬುದ್ಧಿ ಮಾಡಿ ಈ ಜಗತ್ತಿನ ಜನರು ದುಃಖಕ್ಕೆ ಒಳಗಾಗ್ತಾರ. ಅದಕ್ಕ ತೋರದಯ್ಯ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಬಂದಿಲ್ಲದ ಬಗೆ ತೋರದಯ್ಯ ಸುಖ
ತೋರದಯ್ಯೋ. ಕುರು ಭಕ್ತರು ಹೇಗಿರುವರೆಂಬುದನ್ನ ತಿಳಿಯದೆ ಜಗನ್ಮಾತೆಯ ಪೂಜೆಯನ್ನ ಮಾಡುವ ಪೂಜಾರಿ, ಸದ್ಭಕ್ತರು, ಜಗನ್ಮಾತೆ ಭಕ್ತರು, ಸದ್ಗುರುವಿನ ಭಕ್ತರು ಹೇಗಿರುವುದನ್ನ ತಿಳಿಯದೆ ಆ ಪೂಜಾರಿ ಮಾಡಿದ ಬಾಗಿಲಿಗೆ ಕೀಲಿಯನ್ನ ಹಾಕಿ ಹೋದ. ಪೂಜಾರಿ ಜಗನ್ಮಾತೆಯ ಬಾಗಿಲಕ್ಕ ಕಿಲಿಯನ್ನ ಹಾಕಿ ಮನೆಗೆ ಹೋದ. ಪೂಜಾರಿ ಬಸವರೆಡ್ಡಿ ತನ್ನ ಮನದಿ ಅಂತನ ತಾಯಿಯೇ ಮೂಜಗದ ಲಕ್ಕಮ್ಮನೆ ಮಕ್ಕಳನ್ನ ರಕ್ಷಿಸುವವರು, ನಿನ್ನ ಹೊರತಾಗಿ ಕಾಣೆ ಹುಡುಕಬೇಡ ಎನ್ನ ಗುಣ ಶರಣು ಬಂದಿರುವೆ ತಾಯಿ. ನಾನು ಅಲ್ಲಿ ಸುರುಕೋಡದಿಂದ ನಿನ್ನ ದರ್ಶನಕ್ಕಾಗಿ ಇಲ್ಲಿವರೆಗೆ ಕಷ್ಟಪಟ್ಟು ನಾನು ಬಂದಿರುವೆ ತಾಯಿ. ಭಕ್ತ ವತ್ಸಳೆ ನಿನ್ನ ಬಿರುದಿಗಾಗಿ ಎನ್ನನ್ನು ರಕ್ಷಿಸು ನೀನು. ಆ ಬಸವರೆಡ್ಡಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾನ. ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರು ಶಿವಾನಂದರ ಆಶೀರ್ವಾದದಿಂದ ನಾನು ಇಲ್ಲಿಗೆ ಬಂದಿರುವೆನು. ಹೇ ಜಗನ್ಮಾತೆ, ನನ್ನ ಗುರುವರನಾದ ಆ ಶಿವಾನಂದ ಯತೀಶ್ವರರ ಅವರ ದಯದಿಂದ ನಾನು ಇಲ್ಲಿಗೆ ಬಂದಿರುವೆ. ಗುರುಬಲವೇ ಪ್ರಬಲವೆಂದು ಶ್ರುತಿಯು ಸಾರುವುದು ಉಚಿತವೆಂದು ಕೂಡ ಗುರು ಕೊಟ್ಟ ಮಂತ್ರ ಪೂರ್ವಕ ಸ್ತೋತ್ರ ಪಠಿಸುತ್ತಾ ಏಕಪಾದದಿಂದ 6 ತಾಸು ದೇವಿಯ ಪ್ರಾರ್ಥನೆಯನ್ನ ಮಾಡುತ್ತಾ ಬಸವರೆಡ್ಡಿ ಸದ್ಗುರುನಾಥರು ಕೊಟ್ಟಿರುವ ಜಗನ್ಮಾತೆ ಮಹಾಮಂತ್ರವನ್ನ ಒಂಟಿ ಕಾಲಿಲಿ ನಿಂತು 6 ತಾಸು ಏಕ ದೃಷ್ಟಿಯಿಂದ ಧೀರ ಭಕ್ತ ಬಸವರೆಡ್ಡಿ ನಿಂತಿದ್ದಂತೆ. 6 ತಾಸು ಒಂದೇ ಕಾಲಿನ ಮೇಲೆ ಜಗನ್ಮಾತೆ ಪ್ರಾರ್ಥನೆ ಮಾಡ್ತಾ ಆ ಬಸವರೆಡ್ಡಿ ನಿಂತಿದ್ದ. ಮಲ್ಲಿಗೆಯ ಗಂಟು ಚಂದ್ರನ ಕಿರಣಕ್ಕೆ ಬಿಚ್ಚಿದಂತೆ, ಕಾಮನ ಬಾಣಕ್ಕೆ ಶಿವನ ಹೃದಯ ಕೇಳಿದಂತೆ, ಬಲ್ಲ ಗುರು ಕೃಪೆಗೆ ಅಜ್ಞಾನ ತೊಡಕು ಬಿಟ್ಟಂತೆ, ಧೀರತನ ತಪಸ್ಸಿಗೆ ದೇವಿ ಬಾಗಿಲ ಚಿಲಕವು ಬಿಚ್ಚಿ ಕಡೆಗಾಗದು. ಆ ಪೂಜಾರಿ ಮಾಡಿದ ಜಗನ್ಮಾತೆಯ ದೇವಿಗೆ ಬಾಗಿಲಕ್ಕ ಕಿಲಿಯನ್ನ ಹಾಕಿ ಹೋಗಿದ್ದಲ್ಲ ಬಸವರೆಡ್ಡಿ ಒಂಟಿ ಕಾಲಿದೆ. 6 ತಾಸು ಜಗನ್ಮಾತೆಯ ಮಂತ್ರವನ್ನ ಪಠಿಸುತ್ತ ತನ್ನ ಏಕ ದೃಷ್ಟಿಯನ್ನ ಜಗನ್ಮಾತೆಗೆ ಆ ವೃತ್ತಿಯನ್ನ ಅಲ್ಲೇ ಇಟ್ಟು ತಪಸ್ಸನ್ನ ಮಾಡಕತ್ತಿದ. ಬಾಗಿಲಿಗ ಹಾಕಿದ ಕೀಲಿ ತನ್ನಿಂದ ತಾನೇ ಚಟ್ ಅಂತ ಹಾಕ್ತಂತ ಕಡೆಗಾತಂತ. ಕೀಲಿ ಕೆಳಗೆ ಬೀಳಲು ಬಾಗಿಲವು ತನ್ನಿಂದ ತಾನೇ ತೆಗೆದು ಪೂಜಾರಿ ಹಾಕಿರುವ ಈ ಬಸವರೆಡ್ಡಿ ದೂರದಿಂದ ಬರುವ ಜಗನ್ಮಾತೆಯನ್ನ ನಾನು ಕಾಣಬೇಕು ಅಂತ ಬೇಡಿಕೊಂಡರೂ ಕೂಡ ಪೂಜಾರಿ ಬಾಗಿಲ ತೆಗೆಯಲಿಲ್ಲ. ಬಾಗಿಲ ತನ್ನಿಂದ ತಾನೇ ತೆಗೆದುವಂತೆ. ಕಳಕೊಂಡ ಮಗನನ್ನ ನೋಡಿ ತಂದೆ ತಾಯಿಗಳಿಗೆ ಆನಂದವಾದಂತೆ. ತಂದೆ ತಾಯಿಗಳಿಗೆ ಆ ಮಕ್ಕಳನ್ನ ಕಳಕೊಂಡಾಗ, ಹಳ್ಳಿ ಮಕ್ಕಳು ಮನೆಗೆ ಬಂದಾಗ ತಂದೆ ತಾಯಿಗಳಿಗೆ ಎಷ್ಟು ಸಂತೋಷ ಆಗತ್ತಲ್ಲ. ಅಂತ ಆ ಮೂರ್ತಿಯನ್ನ ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಯಾರು ಆ ಬಸವರೆಡ್ಡಿ ಆನಂದದಿಂದ ಹೇ ಜಗಜ್ಜನನಿಯೇ, ಶರಣಹಿತೆ ಭಕ್ತ ವತ್ಸಲೆ ಕಮಲೆ ಕ್ಷೀರೋದ ತನಯೇ ರಮೆ ಸರ್ವ ಮಂಗಲೆ, ವೇದಗಳ ಸ್ತುತಿಗೆ ನಿಲುಕದ ನಿನ್ನ ಚರಿತೆ ಹೊಗಳಲು ಆಗದು ತಾಯಿ ಅಂತೇಳಿ ಆ ಬಸವರೆಡ್ಡಿ ಬೇಡಿಕೊಂಡ. ಹೊಗಳೆ ಅಷ್ಟವಿಧ ಪೂಜೆಗೈದು ಮಂಗಳಾರತಿ ಬೆಳಗಿ ಲಕ್ಕಮ್ಮನ ಆಶೀರ್ವಾದ ಪಡೆದು ಗುರುವಿನ ಉಪಕಾರವನ್ನ ಸ್ಮರಿಸುತ್ತ ಆ ಬಸವರೆಡ್ಡಿ ತನ್ನ ಗುರು ಚರಣ ಕೆರಗಿ ತನ್ನ ಭಕ್ತ ವೃಂದದೊಳಗೆ ಗುರುವಿನ ಕೊಂಡಾಡಿದ. ಯಾರು ಆ ಬಸವರೆಡ್ಡಿ? ಜಯ ಜಯ ಶಿವಾನಂದ ಸದ್ಗುರುವೆ, ಭಕ್ತ ಭವ ಭಯ ನಿವಾರಕನೆ, ಪರತತ್ವ ಪ್ರಕಾಶಕನೆ.
ಆ ಪ್ರಕಾಶ ಸ್ವರೂಪನಾದ ಜಯ ಜಯ ದಯಾ ಸಾಗರನೆ, ನಿಜ ಸೌಖ್ಯ ಧಾಮನೆ, ಮಾಯಾಂಧ ಚಿತ್ತ ಸೂರ್ಯನೆ, ಜಯ ಮನ್ಮಥ ಧಾರಿಯೇ ಅಂತೆ ಮನಿದ ಅನಂತ ರೀತಿಯಿಂದ ಸ್ತುತಿ ಮಾಡುತ್ತಾ ಗುರುಪಾದಕ್ಕೆ ನಮಸ್ಕಾರ ಮಾಡಿ ನಿನ್ನ ದಯೆಯಿಂದ ಜಗನ್ಮಾತೆ ಲಕ್ಕಮ್ಮನ ನನಗೇನಾದ್ರು ತಾನೇ ತನ್ನ ಬಾಗಿಲವನ್ನ ತೆರೆದು ದರ್ಶನವನ್ನ ಕೊಟ್ಟಳು ತಂದೆ. ನಿನ್ನ ಕೃಪೆ, ಆ ನಿನ್ನ ಕೃಪೆಯಿಂದ ಜಗನ್ಮಾತೆಯು ಕೂಡ ನನಗೇ ಮಾಡಿಳು, ತಾನಾಗೆ ಬಾಗಿಲವನ್ನ ತೆಗೆದು ನನಗೆ ದರ್ಶನವನ್ನ ಕೊಟ್ಟಳು. ಆನಂದದಿಂದ ಹೇಳ್ತ, ಆನಂದದಿಂದ ಆತನ ನುಡಿ ಕೇಳಿ ಗುರು ತಾನು ಕುಮಾರನ ಶ್ರೇಷ್ಠ ನಿಷ್ಠೆಗೆ ಹರ್ಷದಿಂದ ಆ ನೆರೆದ ಭಕ್ತರಿಗೆ 4 ಸಾಧನೆದಿಂದ ಗುರುವಿನಿಂದ ನಾನಾರು ಜಗವಿದು ಏನು, ನಾನು ಯಾರು, ಈ ಜಗತ್ತಂದ್ರೇನು, ಬ್ರಹ್ಮ ಸ್ವರೂಪ ಯಾವುದು ಅಂತೇಳಿ ಆ ಸದ್ಗುರುವಿನ ಮುಖಾಂತರ ತಿಳಿಯಬೇಕಲ್ಲದೆ ನಮ್ಮಿಂದ ನಾವು ವಿಚಾರ ಮಾಡಿ ತಿಳಿಯಲಿಕ್ಕೆ ಆಗುವುದಿಲ್ಲ. ಜಗವುದು ಏನು ಎಂಬ ಇರುವನು ಅರಿದು ತನ್ನ ಸ್ವರೂಪ ಜ್ಞಾನ ಮಾಡಿಕೊಂಡು ಆ ನರನಿಗೆ ಮೋಕ್ಷ ಲಕ್ಷ್ಮಿ ನಿಜ ತಾನೇ ಬಾಗಿಲ ತೆರೀತಾಳೆ. ಹೇಗೆ ಬಸವರೆಡ್ಡಿ ಆ ಸದ್ಗುರು ಪಟ್ಟಿರುವ ಜಗನ್ಮಾತೆ ಮಹಾಮಂತ್ರವನ್ನ ನುಡಿತಾ ಒಂಟಿ ಗಾಲಿನಿಂದ 6 ತಾಸು ಪರ್ಯಂತರವಾಗಿ ತನ್ನ ದೃಷ್ಟಿಯನ್ನ ಆ ಜಗನ್ಮಾತೆಯಲ್ಲಿ ಹರಿಸಿ ಇದ್ದಾಗ ಆಕೆ ಮಾಡಲು ಪೂಜಾರಿ ಹಾಕಿ ಹೋಗಿರುವ ಕೀಲಿಯನ್ನ ತೆಗೆದು ಬಾಗಿಲವನ್ನ ತೆರೆದು ಆ ಬಸವರೆಡ್ಡಿಗೆ ತಾನೇ ಪ್ರತ್ಯಕ್ಷಳಾಗಿ ಜಗನ್ಮಾತೆ ತನ್ನ ದರ್ಶನವನ್ನ ಕೊಟ್ಟು ಆ ಜೀವ ಸೋಜಿಗವೆಂದು ಬೋಧಗೈದರಂತೆ ತುರಿತ ಭವಚಕ್ರ ಕಲೆ ಭಯಗೊಂಡು ತನ್ನ ಶರಣು ಹಕ್ಕವರ ಮಾನವರಿಗೆ ಅಂಜಬೇಡಿರಿ ಅಂತೇಳಿ ಅಭಯವನ್ನ ಕೊಟ್ಟು ಯಾರು ಸದ್ಗುರುನಾಥನನ್ನ ನಂಬ್ತಾರಲ್ಲ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನಂತೂ ಕೂಡ ಹೇಳಿರಲ್ಲ, ಹಾಗೆ ಆ ಸದ್ಗುರುವಿನನ್ನ ನಂಬಿದವರು ಯಾರು ಕೆಡುವುದಿಲ್ಲ. ಶಿವ ಶಿವ ಅಂದವರು ಎಂದೆಂದು ಸತ್ತಿಲ್ಲಂತ. ಯಾರು ಶಿವ ಶಿವ ಅನ್ನದವರು ಈ ಜಗತ್ತಿನಲ್ಲಿ ಉಳಿಯುವುದಿಲ್ಲಂತ. ಅದಕ್ಕ ಅವ್ರು ಹೇಳಿದ್ರು ಸದ್ಗುರುಗಳು, ನೋಡೋ ಅನ್ಸಬ್ಯಾಡ್ರಿ ನೀವು, ಅಭಯ ಪಟ್ಟು ತನುತ್ರಯದೊಳಗೆ ಈ ದೀಕ್ಷಾವೃತ ಹೇಳಿ ಪರತತ್ವ ಸಾರವನ ಬೋಧಿಸಿ ನಿರಾವರಣ ಸುಖದಳು ಲೋಲಾಡಿರಿ ಅಂತೇಳಿ ಸದ್ಗುರು ಶಿವಾನಂದ ಯತೀಶ್ವರರು ಆ ಭಕ್ತ ವೃಂದಕ್ಕೆ ತಿಳಿಸಿ ಧೈರ್ಯವನ್ನ ಕೊಟ್ಟು ಗುರುಪಾದವನ್ನು ಪಾಡುವೆ ಅಂತೂ ಕೂಡ ಆ ಸದ್ಗುರುನಾಥರನ್ನ ಕೊಂಡಾಡ್ತಾ, ಅದಕ್ಕ ನಾವೇನ್ ಮಾಡ್ಬೇಕು, ಗುರುವಿನನ್ನ ಜಗನ್ಮಾತೆಯನ್ನ ಅದಕ್ಕ ನಂಬಿದ ಭಕ್ತರನ್ನ ಎಂದೆಂದು ಆ ಸದ್ಗುರುನಾಥ ಕೈ ಬಿಡುವುದಿಲ್ಲ. ಅದಕ್ಕ ನಮ್ಮ ಚರಿತಾಮೃತ ಹೆಂಗಿರಬೇಕು ಅಂದ್ರ ಸದ್ಗುರುಗಳು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವು ತಪ್ಪದೆ ಧರ್ಮವನ್ನ ಪರಿಪಾಲನೆ ಮಾಡಿ ನೀತಿಯಿಂದ ಧರ್ಮದಿಂದ ನಡೆದರೆ, ಆಚಾರ ವಿಚಾರದಿಂದ ನಾವು ಸದ್ಗುರುನಾಥರು ಹೇಳಿದಂತೆ ಆ ಮಾರ್ಗದಲ್ಲಿ ನಡೆದರೆ ಜಗನ್ಮಾತೆ ಪ್ರತ್ಯಕ್ಷ, ಆ ಪರಮಾತ್ಮನ ಪ್ರತ್ಯಕ್ಷ, ಆ ಪರಮಾತ್ಮನನ್ನ ಕೂಡುವ ಜಗನ್ಮಾತೆಯನ್ನ ಕೂಡುವ ಸಾಮರ್ಥ್ಯ ಈ ಮಾನವ ಜನ್ಮದಲ್ಲಿ ಇರುವಂತದ್ದಾಗಿದೆ ಅಂತ ಹೇಳಿದರ ಅಂತ ಸದ್ಬುದ್ಧಿಯನ್ನ ಆ ಸದ್ಗುರುನಾಥರು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಜಗನ್ಮಾತೆಯ ಪಾದಾರ ಬಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಎಲ್ಲರಿಗೂ ಶರಣಾರ್ಥಿಗಳು. ಚಿಂತನೆ ಮಾಡ್ರಿ.